ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ರು ಹೇಗಿದ್ದೀರಾ? ನಾನಂತೂ ತುಂಬಾ ಸೂಪರ್ ಆಗಿದ್ದೀನಿ. ನೀವೆಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾ ಇದ್ದೀನಿ. ಸೊ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ, ನನ್ನ ಹೆಸರು ಅದಿತಿ, ಮತ್ತೆ ನಾನು ಬೆಂಗಳೂರವಳು. ಇವಾಗ ಪ್ರೆಸೆಂಟ್ ಜರ್ಮನಿಯಿಂದ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಇವತ್ತು ನಾವಿದೀವಿ ಜರ್ಮನಿಯ ಒನ್ ಆಫ್ ದ ಫೇಮಸ್ ಶಾಪಿಂಗ್ ಔಟ್ಲೆಟ್ ಮೆಟ್ಸಿಂಗನ್ ಅಲ್ಲಿ. ಸೊ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ ಪ್ಲೀಸ್ ಇವಾಗಲೇ ಹೋಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಫ್ರೈಡೆ ಬೇರೆ, ಹಾಗೆ ಆಲ್ರೆಡಿ ಟೈಮ್ 5 o'clock ಆಗಿದೆ. ಸೊ ನಮಗೆ 3 hours ಟೈಮ್ ಇದೆ. 8 o'clock ಇದೆಲ್ಲ ಆಲ್ಮೋಸ್ಟ್ ಕ್ಲೋಸ್ ಆಗುತ್ತೆ ಇಲ್ಲಿ. ಸೊ ಹಾಗೆ ಈ ಶಾಪಿಂಗ್ ಔಟ್ಲೆಟ್ ಅಲ್ಲಿ ಆಲ್ಮೋಸ್ಟ್ 170 ಫ್ಯಾಕ್ಟರಿ ಔಟ್ಲೆಟ್ಸ್ ಗಳಿವೆ. ಹಾಗೆ ಇಲ್ಲಿ ಪ್ರತಿಯೊಂದು ಬ್ರ್ಯಾಂಡ್ ಸಿಗುತ್ತೆ. ಸೊ ಏನ್ ವರುಣ್, ನೆಕ್ಸ್ಟ್ ವೀಕ್ ಆನಿವರ್ಸರಿ ಅಂತ ಶಾಪಿಂಗ್. ಸೊ ಏನ್ ನಿಮ್ದು ಬಜೆಟ್? ನೋ ಬಜೆಟ್ ಅಂತ ನೋಡೋಣ. ಸೊ ಅವ್ನು ನೋ ಬಜೆಟ್ ಅಂತ ಎವ್ರಿ ಟೈಮ್ ಹೇಳಿದ್ರು. ನಾನು ಅದು ವರ್ತ್ ಅನ್ಸಿದ್ರೆ ಅಷ್ಟೇ ತಗೊಳ್ಳೋದು. ಅದೇ ಕಾನ್ಫಿಡೆನ್ಸ್ ಅಂತೆ. ಬಟ್ ಇಲ್ಲ, ಅವ್ನು ಯಾವತ್ತು ಏನ್ ಬೇಕಾದ್ರೆ ತಗೋ ಅಂತ ಹೇಳ್ತಾನೆ. ಬಟ್ ನನ್ಗೆ ಇಷ್ಟ ಆದ್ರೆ ಅದು ವರ್ತ್ ಅನ್ಸಿದ್ರೆ ಅಷ್ಟೇ ನಾನು ತಗೊಳ್ಳೋದು. ಸೊ ನಡ್ಕೊಂಡು ಹೋಗೋಣ. ಸೊ ಇಲ್ಲಿಂದ ಒಂದು 10 minutes ನಡಿಬೇಕನ್ಸುತ್ತೆ. ಬಿಸಿಲಂತೂ ಸಿಕ್ಕಾಪಟ್ಟೆ ಇದೆ ಇವತ್ತು. ಈ ಔಟ್ಲೆಟ್ ಸಿಟಿಯಲ್ಲಿ ಆಲ್ಮೋಸ್ಟ್ ಎಲ್ಲಾ ಟಾಪ್ ಬ್ರ್ಯಾಂಡ್ಸ್ ಗಳು ಇದೆ. ಸೊ ಹಾಗೆ ಈ ಮಂತ್ ಆಗಸ್ಟ್ ಆಗಿರೋದ್ರಿಂದ ಇವಾಗ ಸಮ್ಮರ್ ಸೇಲ್ ನಡೀತಾ ಇದೆ. ಸೊ ಇವತ್ತು ಬೇರೆ ಫ್ರೈಡೆ, ಸಿಕ್ಕಾಪಟ್ಟೆ ಜನ ಅಂತೂ ಇರ್ತಾರೆ. ಏನಾದ್ರೂ ತುಂಬಾ ಚೆನ್ನಾಗಿರೋದು ಸಿಗತ್ತಾ ಅಂತ ನೋಡೋಣ. ನಾವು ಲಾಸ್ಟ್ ಟೈಮ್ ಬಂದಾಗ ಆಲ್ಮೋಸ್ಟ್ ಫೆಬ್ರವರಿ ಬಂದಿತ್ತು ಅನ್ಸುತ್ತೆ. ಬಟ್ ಆಗ ಏನು ಅಷ್ಟು ಚೆನ್ನಾಗಿರೋದು ನಮ್ಗೆ ಸಿಕ್ಕಿಲ್ಲ. ಇವತ್ತು ಹೋಪ್ಫುಲಿ ಏನಾದ್ರೂ ಚೆನ್ನಾಗಿರೋದು ಇರತ್ತೆ ನೋಡೋಣ. ಇವಾಗ ನಾವು ಶಾಪಿಂಗ್ ಸ್ಟ್ರೀಟ್ ನ ಎಂಟರ್ ಆಗಿದ್ದೀವಿ. ಇಲ್ಲಿಂದನೇ ಎಲ್ಲ ಶಾಪ್ಸ್ ಗಳು ಸ್ಟಾರ್ಟ್ ಆಗುತ್ತೆ. ಬಟ್ ಮೇನ್ ಅಲ್ಲೊಂದು ಸ್ಕ್ವೇರ್ ಇದೆ, ಅಲ್ಲಿ ಇನ್ನ ಜಾಸ್ತಿ ಶಾಪ್ಸ್ ಗಳೆಲ್ಲ ಇದೆ. ಸೊ ಇಲ್ಲೆಲ್ಲ ನಾರ್ಮಲ್ ಶಾಪ್ಸ್ ಗಳಿದೆ. ಮೆನ್ಸ್ ಅನ್ಸುತ್ತೆ ಇದು. ಜರ್ಮನಿಲಂತೂ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ವರ್ಷದಲ್ಲಿ ಒಂದು 4 months ಎಲ್ಲ ಸೇಲೇ ಇರುತ್ತೆ. ಸಮ್ಮರ್ ಟೈಮಲ್ಲಿ ಸಮ್ಮರ್ ಸೇಲ್ ಅಂತ 2 months ಆಯ್ತು. ಅದಾದ್ಮೇಲೆ ಬ್ಲಾಕ್ ಫ್ರೈಡೆ ಸೇಲ್, ಅದಾದ್ಮೇಲೆ ವಿಂಟರ್ ಸೇಲ್, ಹಾಗೆ ವರ್ಷ ಪೂರ್ತಿ ಸೇಲೇ ಇರುತ್ತೆ ಇಲ್ಲಿ. ಸೊ ಇಲ್ಲೂ ಕೂಡ ಏನೋ ಒಂದು ಶಾಪ್ ಇದೆ. ಬಟ್ ನೋಡಿ, ಮುಂದೆ ಹೋಗಿ ವಾಪಸ್ ಬರ್ತಾ ಟೈಮ್ ಇದ್ರೆ ಇಲ್ಲೆಲ್ಲ ನೋಡೋಣ. ಈ ಶಾಪ್ ಅಲ್ಲಿ 3 ಐಟಮ್ ತಗೊಂಡ್ರೆ 2 item ಫ್ರೀ ಅಂತೆ. ಬಟ್ ಆ 3 ಐಟಮ್ ಜಾಸ್ತಿ ಇರುತ್ತೆ. ಒಂದು ದೊಡ್ಡ ಪೂಮಾ ಶಾಪ್ ಇದೆ, ಇಲ್ಲೂ ಸೇಲ್ ಇದೆ ಅಂತ ಹಾಕಿದ್ದಾರೆ. ನಾವು ಲಾಸ್ಟ್ ಟೈಮ್ ಇಲ್ಲೊಂದು ತಗೊಂಡಿದ್ವಿ, ನಾನೊಂದು ವರುಣ್ ಒಂದು. ನೋಡೋಣ ಏನಾದ್ರು ವರುಣ್ಗೆ ಇಷ್ಟ ಆಗತ್ತಾ ಅಂತ. ಇಲ್ಲೆಲ್ಲ 50% ಆಫ್ ಇದೆ. ಇಲ್ಲೆಲ್ಲ 50% ಆಫ್ ಇದೆ ಅಂತ ಹಾಕಿದ್ದಾರೆ. ಇದೇ ಶೂಸ್ ನ ಲಾಸ್ಟ್ ಟೈಮ್ ವರುಣ್ 20 euros ತಗೊಂಡಿದ್ದು, ಇವಾಗ ಆಫರ್ ಆಗಿ 50 euros ಇದೆ. ಸೊ ಅದಕ್ಕೆ ನೋಡೋಣ ಬೇರೆ ಶಾಪ್ ಅಲ್ಲಿ. ವರುಣ್ಗೆ ಇಲ್ಲಿ ಯಾವ್ದು ಇಷ್ಟ ಆಗ್ತಾ ಇಲ್ಲ. ಈ ಶಾಪ್ ಅಲ್ಲಿ ಸ್ಪೋರ್ಟ್ಸ್ ರಿಲೇಟೆಡ್ ಕ್ಲಾತ್ಸ್ ಎಲ್ಲ ಇದೆ. ವರುಣ್ ಸುಮ್ಮನೆ ವಿಂಡೋ ಶಾಪಿಂಗ್ ಮಾಡ್ತಾನಂತ ಇಲ್ಲಿ. ಇವಾಗ ಆದಿದಾಸ್ ಒಳಗಡೆ ಹೋಗ್ತಾ ಇದೀವಿ. ವರುಣ್ ಹೇಳೋ ಪ್ರಕಾರ ಇಲ್ಲಿ ಇನ್ನ ಜಾಸ್ತಿ ಆಫರ್ ಇರುತ್ತೆ. ಬ್ಲಾಕ್ ಫ್ರೈಡೆ ಟೈಮ್ ಅಲ್ಲೆಲ್ಲ 70% ಎಲ್ಲ ಆಫರ್ ಇರುತ್ತೆ. ಇವಾಗ್ಲೂ ಇದೆ, ಬಟ್ ಇದು ಜಾಸ್ತಿನೇ ಇದೆ ಅಂತ. ಬಟ್ ಜನನು ತುಂಬಾ ಜನ ಇದ್ದಾರೆ ಇವತ್ತು. 2 ಪೀಸ್ ತಗೊಂಡ್ರೆ 20%, ಹಾಗೆ 3 ತಗೊಂಡ್ರೆ 30, 4 ತಗೊಂಡ್ರೆ 40%. ಪ್ರೈಸ್ ಕೂಡ ಹಾಗೆ ಇದೆ ನೋಡಿ, 104 euros, 55, 90. ಇಲ್ಲೆಲ್ಲ 50% ಆಫರ್ ಇದೆ. ಹಾಗೆ 2 articles ತಗೊಂಡ್ರೆ 3 articles ತಗೊಂಡ್ರೆ ಎಲ್ಲ ಇನ್ನ ಆಫರ್ ಇದೆ. ಇದು ಆಕ್ಚುಲಿ ಸಿಟಿಯ ಮೇನ್ ಸ್ಕ್ವೇರ್. ನಾವು ಈ ರೋಡ್ ಇಂದ ಬಂದ್ವಿ. ಇಲ್ಲಿ ಗೆಸ್ ಸ್ಟೋರ್ ಇದೆ. ಹಾಗೆ ಇಲ್ಲಿ ಇನ್ನ ತುಂಬಾ ಸ್ಟೋರ್ಸ್ ಗಳಿದೆ.
ಸೊ ಈ ಶಾಪ್ ಒಳಗಡೆ ಹೋಗೋಣ. ಚೆನ್ನಾಗಿದೆಯಾ? ಸೊ ಇಲ್ಲಿ ಎಲ್ಲ ಸ್ಟಾರ್ಟಿಂಗ್ ಪ್ರೈಸ್ 99 euros, ಅಂದ್ರೆ ಆಲ್ಮೋಸ್ಟ್ 10K ಆಗುತ್ತೆ. ನಾನು ಅನ್ಕೊಳ್ತಾ ಇದೀನಿ ಇನ್ನೊಂದು ಬ್ಯಾಗ್ ತಗೊಳ್ಬೇಕು ಅಂತ, ಬಟ್ ನನ್ಗೆ ಇಷ್ಟ ಆಗ್ತಾ ಇರೋದು ಸಿಗ್ತಾ ಇಲ್ಲ ಅಲ್ಲಿ. ಸೊ 49 euros ಬ್ಯಾಗ್ ಕೊಡ್ತೀನಿ. ಈ ಚಿಕ್ಕ ಬ್ಯಾಗಿಗೆ 5K ಬಿಕಾಸ್ ಆಫ್ ದ ಬ್ರ್ಯಾಂಡ್. ಮತ್ತೆ ಈ ಬ್ಯಾಗ್ ಕಲರ್ ನೋಡಿ ಏನ್ ಚೆನ್ನಾಗಿರಲ್ಲ. ಈ ಕಲರ್ ನೋಡಿ ಒಳ್ಳೆ ಜಾತ್ರೆ ತರ ಇದೆ. ವಾಚಸ್ ಪ್ರೈಸ್ ಏನು ಹಾಕಿಲ್ಲ, ಎಷ್ಟಿರ್ಬೋದು ಇದಕ್ಕೆ? 229 euros ಅಷ್ಟೇ. ಇದು ಚೆನ್ನಾಗಿದೆ ಅಲ್ವಾ? ಸೊ ಸ್ಲಿಪ್ಪರ್ಸ್ ಕೂಡ ಇದೆ ಬ್ರ್ಯಾಂಡು 20 euros, 2000 rupees. ಸೊ ಇಲ್ಲೆಲ್ಲ ಅಡಿಷನಲ್ 40% ಆಫ್ ಇದೆ. ಆಕ್ಚುಲಿ ಈ ಪ್ಯಾಟರ್ನ್ ಅಲ್ಲಿ ನೋಡ್ತಾ ಇದೀನಿ, ಇದಕ್ಕೆ ರೇಟ್ ಬಂದ್ಬಿಟ್ಟು ಇಲ್ಲ, ಪರ್ಟಿಕ್ಯುಲರ್ ಪ್ರೈಸ್. ಚೆನ್ನಾಗಿದೆ ಅಲ್ವಾ? ಹಾಕೊಂಡಿರೋದು ಈ ಬ್ಯಾಗ್ ಮತ್ತೆ ಈ ಬ್ಯಾಗ್ ಅಲ್ಲಿ ಕನ್ಫ್ಯೂಷನ್ಸ್ ಇದೆ. ವರುಣ್ಗೆ ಈ ಬ್ಯಾಗ್ ಇಷ್ಟ ಆಯ್ತಂತೆ, ನನಗೂ ಇದೇ ಬ್ಯಾಗ್ ಚೆನ್ನಾಗಿ ಅನಿಸ್ತಾ ಇದೆ. ನಿಮ್ಗೆ ಯಾವ್ದು ಇಷ್ಟ ಆಯ್ತು? ವರುಣ್ ಸ್ವಲ್ಪ ರಿಸರ್ಚ್ ಮಾಡ್ತಾ ಇದ್ದಾನೆ ಆನ್ಲೈನ್ ಅಲ್ಲಿ ಅಂತ. ಫೈನಲಿ ನಾವು ಈ ಬ್ಯಾಗ್ ನ ಸೆಲೆಕ್ಟ್ ಮಾಡಿದ್ವಿ ಫೈನಲಿ. So thank you Varun for bag anniversary gift. ಈ ಬಿಲ್ಡಿಂಗ್ ಅಲ್ಲಿ ಇಲ್ಲಿ ಡೈಸನ್ ಇದೆ, ಹಾಗೆ ಕೋಚ್, ಹಾಗೆ ಇಲ್ಲಿ ಕೂಡ ಸ್ವರಸ್ಕಿ, ಕ್ರಾಕ್ಸ್ ಎಲ್ಲ ಇದೆ, ವಿಚಲ್ಸ್ ಎಲ್ಲ. ಕ್ರಾಕ್ಸ್ ಅಲ್ಲಿ ಏನು ಸೇಲ್ ಇದೆ, ಬನ್ನಿ ನೋಡೋಣ. ನನ್ನ ಹತ್ರನೇ ಇದೆ, ಬಟ್ ಇಲ್ಲಿ ಸೇಲ್ ಇದಕ್ಕಷ್ಟೇ ಇರೋದು, ಈ ಪೋರ್ಷನ್ ಅಷ್ಟೇ ಸೇಲ್ ಇದೆ. ಎಷ್ಟು ಕ್ಯೂಟ್ ಇದೆ ಇದು. ಸೊ ಇದಕ್ಕೆ ಪ್ರೈಸ್ 2000 rupees. ವರುಣ್ ಇವತ್ತು ಏನ್ ತಗೊಂತಾ ಇಲ್ಲ, ಬರೀ ವಿಂಡೋ ಶಾಪ್ ಮಾಡ್ತಾ ಇದ್ದಾನೆ. ಒಂದೇ ವಾಚ್ ಶಾಪ್ ಹೋಗಿರೋದು. ಶೂಸ್ ತಗೋಂತ ಎಷ್ಟು ಹೇಳಿದ್ರು ತಗೊಂಡಿಲ್ಲ. ಸನ್ ಗ್ಲಾಸಸ್ ಆದ್ರೂ ತಗೋ, ಸೀರಿಯಸ್ಲಿ. ಪ್ರಾಡದಲ್ಲಿ ಲಾಸ್ಟ್ ಟೈಮ್ ಬಂದಾಗ್ಲೂ ಹೇಳ್ದೆ ತಗೋ ಅಂತ. ಈ ತರ ಯಾಕಿರ್ತಾರೆ ಹೇಳಿ? ತಗೋ ಅಂದ್ರೆ ತಗೊಳ್ತಾ ಇಲ್ಲ. ಇವಾಗ ಸನ್ ಗ್ಲಾಸಸ್ ನೋಡಕ್ ಹೋಗ್ತಾ ಇದ್ವಿ. ನೈಸ್. ಇವಾಗ ನಾವು ಲಿಂಟ್ಗೆ ಬಂದ್ವಿ. ನಮ್ಗೆ ಲಾಸ್ಟ್ 2 times ಬಂದಾಗ್ಲೂ ಇಲ್ಲಿ ಸಾಫ್ಟಿ ಮಿಸ್ ಆಗಿತ್ತು. ಸೊ ಆಗ ಹೋಗುವಾಗ ಓಪನ್ ಇತ್ತು, ವಾಪಸ್ ಬರುವಾಗ ತಿನ್ನೋಣ ಅಂತ ಅನ್ಕೊಂಡ್ವಿ, ಬಟ್ ಇವಾಗ ಕ್ಲೋಸ್ ಆಗಿದೆ. ಚಾಪ್ ಆಫರ್ ಇದೆ ಆಕ್ಚುಲಿ. ಒಂದೊಂದು KG ಎಲ್ಲ ತಗೊಂತೀರಾ ಅಂದ್ರೆ ಒಳ್ಳೆ ಆಫರ್ ಇದೆ. ಈ 1 kg ಪ್ಯಾಕ್ ಕೂಡ 20 euros ಸಿಗ್ತಾ ಇದೆ. ಚೆನ್ನಾಗಿದೆ ಲಿಂಟಲ್ಲಿ ಆಫರ್. 1 kg ಪ್ಯಾಕ್ ಎಲ್ಲ ತಗೊಂಡ್ರೆ 40% ಆಫ್ ಇದೆ. ಈ ಕಲರ್ಗೆ ಸ್ಟ್ರಾಚ್ ಟೆಲ್ಲಾಗಿ ಮಾತ್ರ 50% ಆಫ್ ಇದೆ. ಸೊ ಇದರಲ್ಲಿ ಪಿಸ್ತಾಶಿಯೋ, ಹೇಸಲ್ನಟ್, ಕ್ಯಾರಮಲ್, ಡಬಲ್ ಚಾಕ್ಲೇಟ್ ಎಲ್ಲ ಇದೆ, ಚೀಸ್ ಕೇಕ್. ಇದು ಮೂರನ್ನ ತಗೊಂತಾ ಇದೀವಿ. 60 euros ನಮ್ಗೆ ಆಲ್ಮೋಸ್ಟ್ 3 kgs ಆಫ್ ಲಿಂಟ್ ಸಿಕ್ತು. ತುಂಬಾ ಗುಡ್ ಆಫರ್. ಇಲ್ಲಿ ಒಂದು ಕಬಾಬ್ ಶಾಪ್ ಇದೆಯಲ್ಲ, ಇಲ್ಲಿ ನೋಡಿ
ಸೊ ಲಾಸ್ಟ್ ಟೈಮ್ ಬಂದಾಗ್ಲೂ ಇಷ್ಟೇ ಲೈನ್ ಇತ್ತು, ಅದಕ್ಕೆ ಬೇರೆ ಇಷ್ಟು ವೇಟಿಂಗ್ ಬೇರೆ, ಏನಿದೆಯೋ ಅಂತದ್ದು ಗೊತ್ತಿಲ್ಲ. ಕಬಾಬ್ ಏನ್ ಸ್ಪೆಷಲ್ ಇರ್ಬೋದು ಕಬಾಬ್ ಒಳಗಡೆ? ಇಂಡಿಯಾ ಕಬಾಬ್ ಅಲ್ಲ, ಟರ್ಕಿಶ್ ಕಬಾಬ್. ಟರ್ಕಿಶ್ ಕಬಾಬ್ ಶಾಪ್, ಬಟ್ ಅಷ್ಟು ಲೈನ್ ನಿಂತು ತಿನ್ನೋ ಅಷ್ಟು ಏನ್ ಸ್ಪೆಷಲ್ ಇದೆಯೋ ಗೊತ್ತಿಲ್ಲ. ಇವಾಗ ಒಂದು ಜೆಲ್ಲಿ ಶಾಪಿಗೆ ಹೋಗ್ತಾ ಇದೀವಿ. ಈ ಬ್ರ್ಯಾಂಡ್ ಆಕ್ಚುಲಿ ಜೆಲ್ಲಿ ಇಸ್ಗೆ ಫೇಮಸ್. ಸೊ ವರುಣ್ಗೆ ಇಲ್ಲಿ ಯಾವ್ದು ಜೆಲ್ಲಿ ಬೇಕಂತೆ. ಇದ್ರಲ್ಲಿ ವೀಗನ್ ನೋಡಿ ತಗೋಬೇಕು. ಇದ್ರಲ್ಲೂ ಆನಿಮಲ್ ಫ್ಯಾಟ್ ನ ಹಾಕಿರ್ತಾರೆ. ವರುಣ್ ಇವಾಗ ವಾಚ್ ನೋಡಕ್ ಹೋಗ್ತಾ ಇದ್ದಾನೆ. ಎಲ್ಲಾದ್ರೂ ಏನಾದ್ರು ತಗೊಂತಾನ ನೋಡೋಣ. ಇಲ್ಲಿ 2 ಯಾವುದೇ ವಾಚಸ್ ತಗೊಂಡ್ರೆ 169 euros ಇದೆ. ಯಾವುದೇ ತಗೋಬಹುದು ಇಲ್ಲಿ. ವಾಚ್ ತಗೊಂಡು ಇದಕ್ಕೆ ಬಾಕ್ಸ್ ಸೆಲೆಕ್ಟ್ ಮಾಡ್ತಾ ಇದೀವಿ. ಸೊ ನಾವು ವಾಚ್ ಮೇಲೆ ನಮ್ಮ ಇನಿಷಿಯಲ್ಸ್ ಹಾಗೆ ಆನಿವರ್ಸರಿ ಡೇಟ್ನ ಬರೀತಾ ಇದೀವಿ, ಜಸ್ಟ್ ಫಾರ್ ಮೆಮೊರೀಸ್. ವಾಚ್ ಮೇಲೆ ಇದನ್ನ ಬರ್ತಾ ಇದೀವಿ. ನಮ್ದಂತೂ ಭರ್ಜರಿ ಶಾಪಿಂಗ್ ಮುಗೀತು. ಇವಾಗ ಏನಿತ್ತು ಮತ್ತೆ ವಿಂಡೋ ಶಾಪಿಂಗ್ ಅಷ್ಟೇ. ಇನ್ನ ಸ್ವಲ್ಪ ಟೈಮ್ ಇದೆ. ನಾವಿವಾಗ ಹಸುವಾಗ್ತಾ ಇತ್ತು ಅಂತ ಇಲ್ಲೇ ಒಂದು ಕಬಾಬ್ ಶಾಪಿಗೆ ಬಂದ್ವಿ. ನಾವು ವೆಜ್ ಫಲಾಫಲ್ ಬಾಕ್ಸ್ ತಗೊಳ್ತಾ ಇದೀವಿ. ನೋಡಕ್ ಚೆನ್ನಾಗಿದೆ. ಟೇಸ್ಟ್ ಮಾಡಿ ಇಡುವರು. ಎಕ್ಸ್ಟ್ರಾ ಸ್ಪೈಸಿ ಮಾಡ್ಕೊಂಡಿದೀವಿ. ಯೂಶಲಿ ಫುಲ್ ಬ್ಲ್ಯಾಂಡ್ ಇರುತ್ತೆ. ವರುಣ್ ಆದ್ರೂ ಮೆಟ್ಸಿಂಗ್ ನನಗೆ ಬಂದು ಹರಿಬೋ ಜಲ್ದಿ ತಗೊಂಡಿದ್ಯಲ್ಲ, ಏನ್ ಹೇಳೋದು ನಿಮ್ಗೆ. ನಾನು ಫೋರ್ಸ್ ಮಾಡಿಲ್ಲ ಅಂದ್ರೆ ಲಾಸ್ಟ್ ಅಲ್ಲಿ ವಾಚ್ ಕೂಡ ತಗೊಂತಾ ಇರ್ಲಿಲ್ಲ. ನಾನು ಫೋರ್ಸ್ ಮಾಡಿ ಮಾಡಿ ಫೈನಲಿ ಒಂದು ವಾಚ್ ತಗೊಂಡ. ಇಲ್ಲಾಂದ್ರೆ ಜಸ್ಟ್ 1 euros ಜಲ್ದಿ ತಗೊಂಡ್ ಹೋಗ್ತಾ ಇದ್ದ ಇಲ್ಲಿಂದ. ಈ ಮೆಟ್ಸಿಂಗನಲ್ಲೇ ಮನೆ ಇರೋರಿಗೆ ಇಷ್ಟು ಒಳ್ಳೆ ಅಲ್ವಾ. ಇಲ್ಲಿ ಯಾವಾಗ ಆಫರ್ ಇರುತ್ತೆ ಜಾಸ್ತಿ, ಅವರು ಈಸಿಲಿ ಹೋಗಿ ತಗೊಂಡ್ ಬರ್ಬೋದು. ನಾವು ಬೇರೆ 1 hour ಸ್ಟುಟ್ಗಾರ್ಟ್ ಇಂದ ಇಲ್ಲಿ ಬರ್ಬೇಕು. ಶಾಪಿಂಗ್ ಎಲ್ಲ ಮುಗಿಸಿ ಟ್ರೈನ್ ಸ್ಟೇಷನ್ ಕಡೆಗೆ ಹೋಗ್ತಾ ಇದೀವಿ. ಆಕ್ಚುಲಿ 3 hours ಅಲ್ಲಿ ನಾವು ಇಷ್ಟು ಶಾಪಿಂಗ್ ಮಾಡಿದ್ವಿ. ಅನ್ಕೊಂಡಿರ್ಲಿಲ್ಲ ಇಷ್ಟು ಚೆನ್ನಾಗಿ ಸಿಗತ್ತೆ ಅಂತ ಇವತ್ತು. ಬಟ್ ಚೆನ್ನಾಗಿದೆ ನಾವು ತಗೊಂಡಿರೋದೆಲ್ಲ. ಇದಾಗಿತ್ತು ನಮ್ಮ ಇವತ್ತಿನ ಶಾಪಿಂಗ್ ಡೇ. ನಿಮ್ಗೆ ಇವತ್ತಿನ ವ್ಲಾಗ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋ ತನಕ ಬಾಯ್ ಬಾಯ್. ಟೇಕ್ ಕೇರ್.